Hi guys, welcome to my Get Ready With Me. ಈ Get Ready With Me ಜಾಸ್ತಿ ಮಾತಾಡಲ್ಲ, ಬೇಗ ಮುಗಿಸ್ತೀನಿ. ಈ Get Ready With Me ಇದು ನಾನು ರೆಡಿ ಆಗ್ತಿಲ್ಲ, ನನ್ನ ತಮ್ಮ ರೆಡಿ ಮಾಡ್ತಿದ್ದಾನೆ. ಸೊ ಅವನೇ ಸೆಲೆಕ್ಟ್ ಮಾಡಿರುವ ಡ್ರೆಸ್ ಹಾಕೊಂಡಿದ್ದೀನಿ. ಅವನು ಹೇಳಿದ ಟ್ರೆಡಿಷನಲ್ ಹಾಕೋ ಅಂತ. ಸೊ ಈ ಬಟ್ಟೆ ಹಾಕೊಂಡಿದ್ದೀನಿ. ಸೊ ಈ ಡ್ರೆಸ್ ಬಂದು ನಾನು ನಮ್ಮ ಮಮ್ಮಿ ಸ್ಯಾರಿಲಿ ಹೊಲ್ಸಿರೋದು ನನಗಂತ. ಇಟ್ಸ್ ವೆರಿ ಬ್ಯೂಟಿಫುಲ್. ಈ ಡ್ರೆಸ್ನು ನಾನು ಥ್ರಿಫ್ಟಿಗೆ ಹಾಕ್ತೀನಿ, ನಂಗೆ ಹಾಕೊಂಡು ಬೋರ್ ಆಯಿತು. ಆ್ಯಕ್ಚುಲಿ ಒಂದೇ ಸತಿ ಹಾಕಿರೋದು. ಆ್ಯಂಡ್ ಇನ್ನೊಂದೇನೆಂದರೆ ಥ್ರಿಫ್ಟ್ ಮಾಡ್ತಿದ್ದೀನಿ ಅಲ್ವಾ, ಸ್ವಲ್ಪ ಜನಕ್ಕೆ ಥ್ರಿಫ್ಟ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಥ್ರಿಫ್ಟ್ ಬಂದು ಏನಂದರೆ ನಾನೇ ಯೂಸ್ ಮಾಡಿರುವಂಥ ಬಟ್ಟೆ, ಅದು ಬರೀ ಒಂದು ಸಲ 2 ಸಲ ತುಂಬ ರೇರ್ ಆಗಿ ಯೂಸ್ ಮಾಡಿರೋ ಬಟ್ಟೆ ಯಾವ್ದು ಇನ್ನೂ ಹಾಗೆ ಹೊಸ ಥರ ಇದೆಯೋ ಅದನ್ನು ನಾನು ಸೇಲ್ ಮಾಡ್ತೀನಿ, ಲೈಕ್ ತುಂಬ ಕಮ್ಮಿ ಪ್ರೈಸಿಗೆ. ಅದನ್ನು ಥ್ರಿಫ್ಟ್ ಅಂತಾರೆ. ಸೊ ನಿಮ್ಗೇನಾದರೂ ನನ್ನಲ್ಲಿ ಯಾವ್ದಾದ್ರು ಬಟ್ಟೆ ಇಷ್ಟ ಆಗಿದ್ರೆ ನಾನು ಥ್ರಿಫ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅದನ್ನು ಬೈ ಮಾಡ್ಬೋದು. ಸೊ ವಿಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವನೇ ನನಗೆ ಸ್ಕೂಲಿಂದ ಬಂದು ಬ್ರೆಡ್ ಮತ್ತು ನಟೆಲ್ಲ ಎಲ್ಲ ಹಾಕಿ ಕೊಟ್ಟಿದ್ದಾನೆ. ನೀನು ತಿನ್ಕೊಂಡು ಕೂತ್ಕೋ, ನಾನು ರೆಡಿ ಮಾಡ್ತೀನಿ ಅಂತ. ಮೇಕಪ್ ಆರ್ಟಿಸ್ಟ್ ಮಗ ಹೇಗೆ ಮೇಕಪ್ ಮಾಡ್ತಾರೆ ಅಂತ ನೋಡೋಣ. ಆ್ಯಕ್ಚುಲಿ ಇವತ್ತು ರಿಂಗ್ ಲೈಟ್ ಕೂಡ ವಯರ್ ಢಮ್ ಆಗೋಯ್ತು, ಬೆಂಕಿ ಬಂದು. ರಿಂಗ್ ಲೈಟ್ ಇಲ್ಲ, ಇದು ಅದು ಅವನೇ ಪಾಪ ಹುಡುಕಿ ಸೆಟ್ ಮಾಡಿರೋದು. ಟಾರ್ಚ್ ಲೈಟ್ ಇಟ್ಟಿದ್ದಾನೆ, ತುಂಬ ಕಷ್ಟಪಟ್ಟು. ನಂಗೆ ಯಾವಾಗಲೂ ಅವನೇ ತುಂಬ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು. ವೆಲ್ಕಮ್. ಬನ್ನಿ ನಿಮ್ಮ ಮುದ್ದಾದ ಮುಖವನ್ನು ತೋರಿಸಿ. ಸ್ಟಾರ್ಟ್ ಮಾಡೋಣ. ತಿನ್ನು. ಓಕೆ, ನಾನು ತಿಂತಾ ಇರ್ತೀನಿ, ನೀನು ಮೇಕಪ್ ಮಾಡು. ನಿಂಗೆಲ್ಲ ಸ್ಟೆಪ್ಸ್ ಗೊತ್ತು ತಾನೆ? ಓಕೆ. ಫಸ್ಟು ಮಾಯ್ಶ್ಚರೈಸರ್. ಕೈ ತೊಳೆದಿದ್ಯಾ ಪಕ್ಕ? ಇನ್ನೊಂದ್ಸರಿ ತೊಳ್ಕೊಂಡ್ಬಿಡು. ಡೆಟಾಲ್ ಹಾಕೊಂಡು ತಗೋಬರ್ತೀನಿ. ಅವನ ಕೈ ಸೂಪರ್ ಕೈ. ಅವನ ಕೈಯಲ್ಲಿ ಏನೇ ಪ್ರಿಪೇರ್ ಮಾಡಿದ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಸ್ಯಾಲೆಡ್ ಎಲ್ಲ ಮಾಡ್ಕೊತಾನೆ. ನಾನು ಎಸ್ಸಲ್ಲಿ ಅಂತ ಗೆಟ್ ರೆಡಿ ವಿತ್ ಮೀ ಮಾಡಲಿ, ಅದು ಯೂಸ್ ಮಾಡಿದ ಪ್ರಾಡಕ್ಟ್ಸಲ್ಲೇ. ಸೊ ಇವಾಗ ಏನಾದರೂ ಯೂನಿಕ್ ಆಗಿ ಮಾಡಬೇಕಲ್ಲ ಅಂದ್ಬಿಟ್ಟು ಈ ಥಾಟ್ ನನಗೆ ಮೈಂಡಿಗೆ ಬಂತು. ನೋಡೋಣ ಅವನು ಹೆಂಗೆ ರೆಡಿ ಮಾಡ್ತಾನೆ ಅಂತ. ಡುಮ್ಮಿ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ? ಒಂದು ವಿಡಿಯೋಗಷ್ಟೆ. ರೀಲ್ ಹಾಕಕ್ಕೆ ಏನು ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಸ್ವಲ್ಪ ಡೌನ್ ಆದರೂ ಫುಲ್ ಡೌನ್ ಆಗಿಬಿಡುತ್ತೆ. ಇವಾಗ ಹೆಂಗೋ ಗೆಟ್ ರೆಡಿ ವಿತ್ ಮೀಗೆಲ್ಲ ಚೆನ್ನಾಗಿ ಲೈಕ್ಸ್ ಬರ್ತಾ ಇದೆ. ಫಸ್ಟು ಎಪಿಮ್ಯಾಕ್ಸ್ ಅವ್ರದ್ದು ಮಾಯ್ಶ್ಚರೈಸರ್. ಜೋರಾಗಿ ಮಾತಾಡಬೇಕು. ಎಪಿಮ್ಯಾಕ್ಸ್ನ ಮಾಯ್ಶ್ಚರೈಸರು ನಿನ್ನ ಮುಖನೂ ತೋರಿಸ್ಕೊಂಡು ಮಾಡಬೇಕು. ಇಲ್ಲ ಅಟ್ರ ಹಿಂಗೆ ಕುತ್ಕೊಂಡು ಮಾಡಬೇಕು. ಅಷ್ಟೊಂದು 3 ಬೆರಳು ಹಾಕ್ತಾರ, 1 ಬೆರಳು. ಎಲ್ಲಿ ಸಿಕ್ಕಿತ್ತು ಅಲ್ಲಿ ಹಾಕ್ತೀನಿ. ಅಯ್ಯೋ, ಅಲ್ಲೆಲ್ಲ ಹಾಕ್ಬೇಡ. ಕ್ಲೀನಾಗಿ ಹೋಯ್ತಾ ನೋಡ್ಕೊ. ನೆಕ್ಸ್ಟ್ ಏನು ಹಾಕೋದು? ನೀನೇ ಹಾಕ್ಬೇಕು, ನಾನೇನು ಕೇಳಬಾರ್ದು. ಸರಿ. ಈ ಕ್ರೀಮ್ ಯೂಸ್ ಮಾಡಬೇಕು, ನೋ ಫೌಂಡೇಶನ್. ಹೌದಾ? ಸ್ವಲ್ಪ ಹಾಕು. ಅಯ್ಯೋ, ಹಾಕು ಪರವಾಗಿಲ್ಲ, ಹಾಕು ಪರವಾಗಿಲ್ಲ. ಕತ್ತಿಗೆ ಹಾಕ್ಬೇಡ, ಮುಖಕ್ಕೆ ಹಾಕು. ಅಷ್ಟೊಂದು ತಿರುಗು. ಕ್ಯಾಮ್ರಾ ನೀನು ಬಾ. ನೀನು ಇಷ್ಟೊಂದು ಆಗೈತೆ. ಬೂದಮ್ಮ ಥರ ಇದೆಯಾ ನೋಡ್ರಿ, ಬೂದಮ್ಮ ಹೆಂಗೈತೆ. ಫಸ್ಟ್ ಟೈಮ್ ಜೀವನ ಹುಡುಗಿ ಮೇಕಪ್ ಮಾಡ್ತಿರೋದು ಅದು ನಮ್ಮ ಅಕ್ಕನೇ. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿಗೆ ಮೇಕಪ್ ಮಾಡ್ತಿರೋದಂದ್ರೆ ಅವ್ರ ಅಕ್ಕಾಗಂತೆ. ನಿನ್ ಬ್ರೆಡ್ ಎಲ್ಲ ಹಾಕ್ತಿದ್ಯಾ ನನ್ನ ಮುಖಕ್ಕೆ? ನೀನು ತಿನ್ಸ್ಕೊಂಡಿರೋದು ಬ್ರೆಡ್. ಇಲ್ಲಿ ನೋಡಿಲ್ಲ, ಕ್ರೀಮೇ ಹಾಕಿಲ್ಲ ನೀನು. ಅದನ್ನ ಸ್ಪ್ರೆಡ್ ಮಾಡೋಣ ಅಷ್ಟೇ. ಓಕೆ, ನೆಕ್ಸ್ಟ್ ಐಬ್ರೋ. ಐಬ್ರೋ ಇದನ್ನ ಇದಾ ಈ ಬ್ರಷ್ ಅಲ್ಲಿ ಅದರಲ್ಲಿ ಇದಾಕ್ಬೇಕು. ಐಬ್ರೋ ನೀಟಾಗಿ ಮಾಡೋಕೆ. ಇನ್ನೊಂದು ಸುತ್ಕೋಬೇಕಾ? ನಿಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು.
ನೋಡ್ಕೊ. ನಾನು ನೋಡಿಲ್ಲ, ನೀನು ಮಾಡಬೇಕು. ಹೌದು. ಅಲ್ಲಿ ನಿನ್ ಕ್ಯಾಮ್ರಾ ಕಾಣುತ್ತಲ್ಲ. ನಾನು ಕಣ್ಣೇ ಬಿಡಲ್ಲ ನೀನು ರೆಡಿ ಮಾಡೋವರೆಗೂ, ಆಯ್ತಾ? ಚಾಲೆಂಜ್. ಸರಿ. ಅದೇ ಬೇಗ ಮಾಡಿ. ನೋಡ್ಬೇಡ. ಐ ಶ್ಯಾಡೋ ಹಾಕ್ಬಿಡು. ಅಂದ್ರೆ ಇಲ್ಲ ಐತೆ ನೋಡು ಐ ಶ್ಯಾಡೋ. ಇದನ್ನೆಲ್ಲ ಹಾಕ್ಬೇಕು. ಐ ಶ್ಯಾಡೋ ಎಲ್ಲ ಹಾಕ್ತಾರೆ. ಕಣ್ಣಲ್ಲ? ಹಾಂ. ಅದು ಬ್ರಷ್ ಅಲ್ಲಿ ಕೈಲಿ ಹಾಕೋ. ಯಾವ ಕಲರ್ ಬೇಕಾದ್ರೂ ಹಾಕ್ಲಾ? ನಿಂಗೆ ಯಾವ್ದು ಇಷ್ಟನೋ ಹಾಕು. ಅದೇ ಮ್ಯಾಚ್ ಆಗ್ಬೇಕು ಔಟ್ಫಿಟ್ಗೆ. ಚೆನ್ನಾಗಿ ರೆಡಿ ಮಾಡು, ಭೂತ ಥರ ಮಾಡಬೇಡ. ಆಯ್ತಾ ಐ ಶ್ಯಾಡೋ? ನೆಕ್ಸ್ಟ್ ಐಲೈನರ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಆಯ್ತಾ? ಇನ್ ದ ವರ್ಲ್ಡ್. ಅಯ್ಯೋ ಕಣ್ತಿದ್ಬಿಟ್ಟೆ ನಾನು. ಎಲ್ಲ ಹಾಕ್ಬೇಕು. ಓಕೆ, ಐಲೈನರ್ ಎಲ್ಲ ಹಾಕ್ತಾರೆ. ಕಣ್ಣಿಗೆ ಯಾರೇ ಕಣ್ಣಿಗೆ ಎಲ್ಲಿ ಈ ರೆಪ್ಪೆ ಮೇಲ್ಗಡೆನ. ನಾನ್ ಕಣ್ಣು ಅಲ್ಲಾಡಿಸ್ತಿಲ್ಲ, ನೀನ್ ಕೈ ಆಡಿಸ್ತಿರೋದು. ನೋಡ್ಬೇಡ. ಸುಮ್ಮನಿರು. ಖುಷಿ ಪಡಿ. ಯಾರಿಗೂ ಹೇಳ್ಬೇಡ. ಎಲೆಕ್ಟ್ರಿಷಿಯನ್ ಮಾಡ್ತಿರೋದು. ಕಾಮಿಡಿ ಐತಲ್ಲ. ಚೆನ್ನಾಗಿ ಬಂದೈತೆ, ತುಂಬಾ ಚೆನ್ನಾಗಿ ಬಂದೈತೆ. ಯಾವಾಗ ಈ ಕಣ್ಣು ಮುಟ್ಕೊಂಡು ನಗೋ ಥರ ಐತೆ. ನೋಡ್ಬಿಡಪ್ಪ. ನೆಕ್ಸ್ಟ್ ಏನು ಹಾಕ್ಬೇಕು? ಏನು ನೋಡ್ಬೇಡ. ಬ್ಲಷ್ ಇದೆ. ನೀನು ಕೆನೆ ಮೂಳೆ ಮೇಲೆ ಹಾಕ್ಬೇಕು ತಾನೆ? ಮೂಳೆ ಮೇಲಲ್ಲ, ಮಾಂಸ ಮೇಲೆ. ಏನೋ ಒಂದು ಬೆಂಕಿ ಬೆಂಕಿ ಕಲರ್ ಬಂದೈತಿ. ಕೆನ್ನೆ ತೋರಿಸು. ಐಲೈನರಿಗೆ ಮುಟ್ಟಿಸ್ಬೇಡ. ಆಯ್ತು, ಬೆಂಕಿ ಬೆಂಕಿ ಮಾಡ್ತಿದ್ದೀನಿ, ಸುಮ್ಮನೆ ಇರಬೇಕು. ಈ ಕಡೆ ಕ್ಯಾಮ್ರಾ ನಾನು ಕಾಣಿಸ್ತಿದ್ದೀನಿ ತಾನೆ? ಮುಖ ತೋರಿಸು. ಈ ಕಡೆ ಅದು ಪಿಂಕ್ ಅಲ್ಲ, ಆರೆಂಜ್ ಅದು. ಏನೋ ಒಂದು ಎಲ್ಲ. ನೆಕ್ಸ್ಟ್ ಲಿಪ್ಸ್ಟಿಕ್ ಫೈನಲ್. ಇನ್ನು ಮಾಡ್ತೀನಿ. ಇನ್ನು ಏನ್ ಮಾಡ್ತೀಯಾ? ಯಾವ್ದು ಮ್ಯಾಚ್ ಆಗುತ್ತೋ ಅದು ಹಾಕ್ಬೇಕು. ಬಾಬಿ ಬ್ರೌನ್. ಪಿಂಕಾ? ಬೇಡ, ರೆಡ್ ಹಾಕ್ತೀನಿ. ಲೈಟ್ ಪಿಂಕ್ ಹಾಕ್ಲ. ಸರಿ ಹಾಕಿ ಬೇಗ. ಏನೋ ಮಾಡ್ತೀನಿ. ಹತ್ರ ಬನ್ನಿ, ಕ್ಯಾಮ್ರಾ ಕಾಣಿಸ್ಕೊಡಿ. ಕ್ಲೀನಾಗಿ ಕಾಣ್ತಿದ್ದೀನಿ. ಓಕೆ. ಯಾವ್ದು ಲಿಪ್ಸ್ಟಿಕ್? ಲಿಕ್ವಿಡಾ? ಸಾಲಿಡ್. ಅಯ್ಯೋ, ಲಿಪ್ ಲೈನರ್ ಹಾಕೇ ಇಲ್ಲ ನಾನು. ಪರವಾಗಿಲ್ಲ, ಹಾಕಿಲ್ಲ. ಇರು, ಸಾಕು ಲಿಪ್ಸ್ಟಿಕ್. ಇರು, ನಾನು ಕೆಳಗಡೆ ಹಾಕಿಲ್ಲ ಇನ್ನು. ತಿನ್ಬೇಡ, ಪುಡಿ ಐತೆ. ಯಾರು ಬರ್ತಾರೆ? ಚೆನ್ನಾಗಿ ಮಾಡೋಣ. ಪಾನ್ ಕಾರ್ಡ್ ಹುಷಾರ್ ಬನ್ನು. ಹಂಗೆ ಇರು. ಕೂದಲು ಬಿಡ್ಲಾ? ಬೇಡ, ಅಷ್ಟೇ ಅಲ್ಲೇನು ಹುಡುಕ್ತಿದ್ಯಾ? ಇಲ್ಲಿ ಸಿಕ್ತು. ಎರೇಸರ್ ಹಾಕ್ತೀನಿ. ಎರೇಸರಾ? ಏನು ಎರೇಸರು? ಎರೇಸರ್ ಇನ್ಸ್ಟಂಟ್. ಕಾಜಲ್ ಹಾಕ್ತೀನಿ ಬಾ. ಕಣ್ಣಿಗೆ ಕಾಣದು ಅದರಗಳ ಕೊಟ್ಟು. ಚುಚ್ಚಿಬಿಟ್ಟು ಯಾರು ಅನ್ಕೊಂಡೆ? ಇಲ್ಲ, ನಂಗೆ ಬರುತ್ತೆ ಮೇಲ್ಗಡೆ. ನೋಡ್ಬೇಡ. ನಿನ್ನ ಯಾಕೆ ನೋಡ್ಬಾರ್ದು? ನೋಡ್ಬೇಡ ನಿನ್ ಮುಖನ. ಇರು. ನನ್ ಕಣ್ಣು ಹಿಂಗೆ ತಾನೆ ಹಾಕೋದು. ನಾನು ಇನ್ನೂ ಕ್ಯಾಮ್ರಾ ನೋಡ್ಕೊಂಡಿಲ್ಲ. ಮುಖ ಬೇಗ ಮಾಡು.
ಇನ್ನೇನು ಹಾಕ್ಲಿ ನಿನ್ನ ಅಷ್ಟೇ ಆಗೋದು ಮುಖಕ್ಕೆ ಇನ್ನಷ್ಟು ಹಾಕ್ತೀಯಾ? ಇಲ್ಲಿ ಐ ಮೇಕಪ್ ಮಾಡಿಲ್ಲ ನಾನು. ಐ ಶಾಡೋ ಹಾಕದಲ್ಲೋ ಅಷ್ಟೇನಾ? ಇರು ಕೂದಲು ಬಿಡಿಸ್ತೀನಿ. ಇದರಲ್ಲಿ ನೀನು ರೀಲ್ಸ್ ಮಾಡ್ಬೇಕಾಯ್ತಾ? ಆ ವಾಡ್ಗೆನೆ ನಾಚಿತ್ತು ಹಾಕೊಂಡ್ಬೇಕೇನೆ. ಹೌದಾ? ಓಕೆ ಇರು. ಓಕೆ 3 ಕೂದಲು ಕರೆಕ್ಟ್ ಆಗೈತಾ? ಚೆನ್ನಾಗಿದೆ. 3 2 1 ಗೋ. ಇದು ನೋಡ್ದ? ಇದು ಚೆನ್ನಾಗೇ ಮಾಡಿದ್ಯಾ? ಇದು ಪಿಂಕ್ ಚೆನ್ನಾಗಿ ಮಾಡಿದ್ಯಾ? ಅಷ್ಟೊಂದೇನು ಮೋಸ ಇಲ್ಲ. ಇರು ಹತ್ರದಿಂದ ನೋಡ್ಕೊತೀನಿ. ಇದು ಐಬ್ರೋ ಎಲ್ಲೆಲ್ಲೋ ಎಗರು ಊಟೈತೆ. ಚೆನ್ನಾಗಿ ಮಾಡಿದ್ಯಾ ಐಲೈನರ್. ಓ ಏನು ಹಾಕ್ಬಿಟ್ಟಿದ್ಯಾ ಡಿಸೈನು. ಚೆನ್ನಾಗಿ ರೆಡಿ ಮಾಡಿದ್ಯಾ. ಕೂರ್ಗಿ ಸೌರ್ ತರ ಕಾಣಿಸ್ತಾ ಇದ್ದೀನಿ. ಹೌದಾ? ಕೂರ್ಗಿ ಅಮ್ಮ ಕೂರ್ಗಿ, ಕೂರ್ಗಿ ಅಮ್ಮ ಕೂರ್ಗಿ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಚೆನ್ನಾಗಿದೆ. ಚೆನ್ನಾಗೇ ಇದೀನಿ ತಾನು. ಸೂಪರ್ ಆಗಿ ಮಾಡಿದ್ಯಾ. ಮುದ್ದಾಡ ಸಿಸ್ಕೆ ಒಂದೇ ಮುತ್ತ. ಏನ್ ಗೊತ್ತಾ, ತಾನು ಮೇಕಪ್ ಮಾಡ್ತಿದ್ನಲ್ಲ, ನಂಗೆ ಅವಾಗ ಒಂದು ಇನ್ಸಿಡೆಂಟ್ ನೆನಪಾಯ್ತು. ಏನ್ ಇನ್ಸಿಡೆಂಟ್ ಅಂದ್ರೆ, ಮೊನ್ನೆ ಏನಾಯ್ತು, RCB ವಿನ್ ಆಗಿದ್ ನೆಕ್ಸ್ಟ್ ಡೇ ಅಲ್ಲಿ ಸ್ಟ್ಯಾಂಪೀಡ್ ಎಲ್ಲ ಆಯ್ತಲ್ಲ, ಇವೆಂಟ್ ಎಲ್ಲ ನಡೀತು ಅಲ್ವಾ. ಅವತ್ತಿನ ದಿನ ಏನಾಯ್ತು, ನಾನು ಆ್ಯಕ್ಚುಲಿ ಇಂದಿರಾನಗರಲ್ಲಿದ್ದೆ. ಒಂದು ಇನ್ಸ್ಟಾಗ್ರಾಮ್ ಪೇಜ್, ಓಕೆ, ಅವರು ವರ್ಕ್ಗಳು ಕೊಡ್ತಿರ್ತಾರೆ ಮಾಡೆಲ್ಸ್ಗಳಿಗೆ. ಓಕೆ, ನನಗೇನಂದ್ರು ವರ್ಮಾಲಕ್ಷ್ಮಿ ಸಿಲ್ಕ್ಸ್ಗೆ ಈ ಥರ ಹಿಂಗೆ ಆಫರ್ಸ್ ನಡೀತಿದೆ, ಒಂದು ಕ್ವಿಕ್ಕಾಗಿ ರೀಲ್ ಇವತ್ತೇ ಬೇಕು ಅರ್ಜೆಂಟಾಗಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ ಥರ ಎಲ್ಲ ಮಾತಾಡಿದ್ರು. ನಾನೇನು ಮಾಡಿದೆ, ನಂದು ಫಸ್ಟ್ ಶೂಟ್ ಆಗಿತ್ತದು. ಫುಲ್ಲು ಖುಷಿ ಪಟ್ಕೊಂಡು ಹೋದೆ. ಅದು ಮನೆಗೆ ಬಂದು 6:30ಗೆ ನಾವು ಮನೆ ಬಿಟ್ಟು ಬೇಗ ರೆಡಿಯಾಗಿ ಮನೆ ಬಿಟ್ಟೆ. ಫುಲ್ಲು ಟ್ರಾಫಿಕ್ಕು, ಫುಲ್ ಟ್ರಾಫಿಕಲ್ಲೂ ಹೋದೆ. ಆಯಿತಾ, ಟ್ರಾಫಿಕಲ್ಲಿ ಹೋದೆ. ಅಲ್ಲಿ ಹೋಗಿದ ತಕ್ಷಣ ಏನಾಯಿತು, 8:15ಗೇನೋ ರೀಚ್ ಆದೆ. ಅಲ್ಲಿ ಹೋಗಿದ ತಕ್ಷಣ ಇಡೀ ಅಂಗಡಿ ಖಾಲಿ ಹೊಡಿತಾ ಇದೆ. ನಾನು ಹೋದೆ, ಅಲ್ಲಿ ವರ್ಕರ್ಸು, ಅಲ್ಲಿ ಮ್ಯಾನೇಜರ್ಸ್ ಎಲ್ಲ ಇದ್ದರು. ಹೋಗಿದ ತಕ್ಷಣ ಹೇಳಿದೆ, ಹೀಗೆ ಶೂಟ್ ಇತ್ತಲ್ಲ ಅಂತ. ಅದಕ್ಕೆ ಏನು ಮೇಡಮ್ ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀರಲ್ಲ ಅಂದರು. ನಂಗೆ ಆವಾಗಲೇ ಒಂಥರ ಆಗೋಯ್ತು, ಸೌಂಡ್ ಬರುತ್ತಿಲ್ಲಿ, ಬೇಜಾರಾಗೋಯ್ತು. ಆಮೇಲೆ ಏನು ಮಾಡಿದೆ, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ, ಆ ಪರ್ಸನ್ಗೆ ಕಾಲ್ ಮಾಡಿಬಿಟ್ಟು ಆ ಮ್ಯಾನೇಜರ್ ಕೈಲಿ ಕೊಟ್ಟೆ. ಅವರು ಹೆಂಗೆ ನನಗೆ ಟ್ರೀಟ್ ಮಾಡಿದ್ರು ಅಂದರೆ, ನನ್ನ ಫೋನ್ನ ಟೇಬಲ್ ಮೇಲೆ ಹಿಂಗೆ ಬಿಸಾಕಿದ್ರು. ಆಯಿತಾ, ನನಗೆ ಹೆಂಗಂದರೆ ನಾನು ತುಂಬ ಸೆನ್ಸಿಟಿವು. ನನಗೆ ಯಾರು ಮಾತಾಡ್ತಿರ್ಬೇಕಾದ್ರೆ ಟೋನ್ ಜೋರು ಎತ್ಬಿಟ್ರು ನಂಗೆ ಬೇಜಾರಾಗ್ಬಿಡುತ್ತೆ. ಒಂಚೂರು ರೂಡ್ ಬಿಹೇವಿಯರ್ ತೋರಿಸ್ಬಿಟ್ರು ನಂಗೆ ಅಳು ಬರೋ ಥರ ಆಗ್ಬಿಡುತ್ತೆ. ನಿನ್ನ ಕಾಲಿಗೆ ಬೀಳಲ್ಲ, ರೂಡಾಗಿ ಬಿಹೇವ್ ಮಾಡಿದ್ರು, ಬೇಜಾರಾಯಿತು. ಆಮೇಲೆ ಏನಾಯಿತು, ಆ ಪರ್ಸನ್ಗೆ ಏನು ಹೇಳಿ ಬೇಗ ಅಂತ ನಾನು ಕೇಳಿದ್ಕೆ, ಮೇಡಮ್ ವಿಡಿಯೋಗ್ರಾಫರ್ದು ನಂಬರ್ ಕಳಿಸಿದ್ದೀನಲ್ಲ, ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಅವರಿಗೆ ಕಾಲ್ ಮಾಡಿದ್ರೆ, ಮೇಡಮ್ ಸಾರಿ ನಾನು ನಾಳೆ ಅಂತ ಅಂದ್ಕೊಂಡೆ, ನೀವು ಮನೆಗೆ ಹೊರಡ್ಬಿಡಿ ಅಂದರು. ನನ್ನ ಲೈಫಲ್ಲೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆ ಎಂಬ್ರಾಸ್ಡ್ ಫೀಲಿಂಗ್ ಇರುತ್ತಲ್ಲ, ಆ ಅವಮಾನ ಎಲ್ಲ ನನಗೆ ತಡ್ಕೊಳಕ್ಕಾಗಿಲ್ಲ. ಆಚೆ ಬಂದು ಚಿಕ್ಕಪೇಟೆ ರೋಡಲ್ಲಿ ಫುಲ್ಲು ಜೋರಾಗಿ ಹತ್ಬಿಟ್ಟೆ. ಆವಾಗ ಇದ್ದಿದ್ದು ನಂಗೆ ನನ್ನ ತಮ್ಮ ಒಬ್ಬನೇ. ಆಯಿತಾ, ಅಳ್ಬೇಡ ಅಂತ ನಗ್ಸಕ್ಕೆ ಟ್ರೈ ಮಾಡ್ತಿದ್ದು. ಅವ್ನು ನನ್ನ ಜೊತೇಲಿ ಇದ್ದ. ನನಗೆ ಒಂದು ಪ್ರಮೋಷನ್ ಶೂಟ್ ಬಂದಾಗೂ ಅವ್ನು ತುಂಬ ಖುಷಿ ಪಡ್ತಾನೆ. ಲೈಕ್ ಯಾರಿಗೂ ಅಷ್ಟು ಖುಷಿ ಫೀಲ್ ಆಗಲ್ಲ. ಹಿ ವಿಲ್ ಬಿ ದೇರ್ ಫಾರ್ ಮೀ. ಯಾರೂ ನನ್ನ ಜೊತೆಗೆ ಬಂದಿಲ್ಲ, ವಿಡಿಯೋಗ್ರಫಿ ತಗೊಳಕ್ಕೆ ಯಾರೂ ಬಂದಿಲ್ಲ. ಅದು ಪ್ರಮೋಷನ್ ಬಂದಾಗ ಖುಷಿ ಪಟ್ಟವ್ರು ಯಾರೂ ಇಲ್ಲ, ಬಟ್ ನನ್ನ ತಮ್ಮ ಖುಷಿ ಪಟ್ಟ. ಅವ್ನು ನನ್ನ ಮೋಸ್ಟ್ ಫೇವ್ರೆಟ್ ಪರ್ಸನ್ ಗೊತ್ತಾ ನನಗೆ. ನನ್ನ ಮುಖ ಎಕ್ಸ್ಪ್ರೆಷನ್ ಚೇಂಜಸಲ್ಲೇ ಅವ್ನು ಕಂಡಿಡ್ದ್ಬಿಡುತ್ತೆ ನಂಗೆ ಏನು ಬೇಕು, ನಂಗೆ ಏನು ಬೇಡ. ಅವನೊಬ್ಬನೇ ನನ್ನ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹಿಮ್. ಬೈಲಿ ಇನ್ನೊಂದ್ಸತಿ. ಥ್ಯಾಂಕ್ ಯು. ವೆಲ್ಕಮ್. ಐ ಲವ್ ಯು. ಲವ್ ಯು. ಸೊ ಅಷ್ಟೇ ಈ ವಿಡಿಯೋ. ಅವನ ಕೈಲಿ ಒಂದು ರೆಡಿ ಮಾಡಿಸ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಚೆನ್ನಾಗಿ ರೆಡಿ ಮಾಡಿದ್ದಾನೆ, ನಾಟ್ ಬ್ಯಾಡ್, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾನೆ.
ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅನಿಸ್ತು. ಅದು ನನ್ನ ಫಸ್ಟ್ ಶೂಟ್ ಆಗಿತ್ತು. ಅಲ್ಲಿಂದ ಹರಿಬರಿಲಿ ಬಂದು ಹೋದೆ, ಕಷ್ಟಪಟ್ಕೊಂಡು ಹೋದೆ. ಅಲ್ಲಿ ಟ್ರಾವೆಲ್ ಚಾರ್ಜಸ್ಸು, ನನ್ನ ಟೈಮು, ನನ್ನ ಎನರ್ಜಿ, ನನ್ನ ಆಸೆ, ನನ್ನ ಖುಷಿ ಎಲ್ಲ ಹೋಯಿತು. ಅವ್ರಿಗೆಲ್ಲ ಬಾಯಿ ಬಂದಂಗೆ ಹೆಂಗೆ ಉಗಿಬೇಕಂದ್ರೆ ಒಂಚೂರು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅವ್ರದ್ದು ಮಿಸ್ಕಮ್ಯುನಿಕೇಷನ್ ಆಗಿರೋದು. ನಾವೇನು ಬೇಕು ಅಂತ ಮಾಡ್ತೀವ, ಮಿಸ್ಕಮ್ಯುನಿಕೇಷನ್ ಆಯಿತು ಮ್ಯಾಮ್ ಅಂತಾರೆ, ಎಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ. ಇಟ್ಸ್ ಓಕೆ, ಎಲ್ಲ ಒಂದು ಲೆಸನ್, ಏನೋ ಒಂದು ಕಲಿತೀವ ಅಷ್ಟೇ. ಸೊ ದಟ್ಸ್ ಆಲ್ ಗೈಸ್. ಈ ನನ್ನ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ಗೆಟ್ ರೆಡಿ ವಿತ್ ಮೀ ಬರುತ್ತೋ, ಬ್ಲಾಗ್ ಬರುತ್ತೋ ಗೊತ್ತಿಲ್ಲ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.